ವೀಕ್ಷಕರ ನಮಸ್ಕಾರ. ನಿತ್ಯ ಸಂಜೀವಿನಿ ನೇರಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಬದಲಾದ ಜೀವನ ಸ್ಟೈಲ್ ಇಂದ ಅನೇಕ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಅದರಲ್ಲೂ ಆರೋಗ್ಯ ಸಮಸ್ಯೆಗಳಲ್ಲಂತೂ ತುಂಬಾ ಕಾಮನ್ ಆಗಿ ನಾವು ನೋಡುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಅದು ಅಸ್ತಮಾ ಅಲರ್ಜಿ. ಜೊತೆಗೆ ಸೈನಸ್ ಪ್ರಾಬ್ಲಮ್ ಬಗ್ಗೆ ಕೂಡ ತುಂಬಾ ಜನ ತುಂಬಾ ಕಾಮನ್ ಆಗಿ ಹೇಳ್ತಾ ಇರ್ತಾರೆ. ಯಾಕೆ ಈ ಸಮಸ್ಯೆ ಇಷ್ಟೊಂದು ಕಾಮನ್ ಆಗಿದೆ? ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ಯಾವ ರೀತಿ ತಗೊಳ್ಬಹುದು? ಚಳಿಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಈ ಸಮಸ್ಯೆ ಹೆಚ್ಚಾಗಿ ಬಿಗಡಾಯಿಸೋದಕ್ಕೆ ಕಾರಣ ಏನು? ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆಗೆ ಹೋಮಿಯೋಪತಿಯ ವೈದ್ಯರಾಗಿರುವಂತಹ ಡಾಕ್ಟರ್ ದಯಾನಂದ್ ಅವರಿದ್ದಾರೆ. ಸೊ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗೋಣ. ಡಾಕ್ಟರ್ ದಯಾನಂದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ದಯಾನಂದ್, ಈಗಷ್ಟೇ ನಾನು ಹೇಳ್ತಾ ಇದ್ದೆ, ಲೈಫ್ ಸ್ಟೈಲ್ ಚೇಂಜ್ ಆಗಿರೋದಾ ಅಥವಾ ಬೇರೆ ಯಾವ್ದಾದ್ರು ಸಮಸ್ಯೆ ಕಾರಣಕ್ಕೋಸ್ಕರ ಈ ಅಸ್ತಮಾ ಅಥವಾ ಅಲರ್ಜಿ ಇಷ್ಟೊಂದು ಉಲ್ಬಣಿಸ್ತಾ ಇರೋದು? ಏನ್ ರೀಸನ್ ಅಂತ ಹೇಳ್ತೀರಾ? ಯಾಕಾಗಿ ಈ ಸಮಸ್ಯೆ ತೀರಾ ಕಾಮನ್? 4 ಜನ ಕೂತಿದ್ರೆ ಅದರಲ್ಲಿ ಒಬ್ಬರಲ್ಲಿ ಈ ಸಮಸ್ಯೆ ತುಂಬಾ ಜಾಸ್ತಿ ಕಾಡುತ್ತೆ, ಯಾಕೆ ಅಂತ? ಮೊದಲನೇದಾಗಿ ಅಸ್ತಮಾ ಅಂತ ಅಥವಾ ಅಲರ್ಜಿ ಅಂತ ತಗೊಂಡ್ರೆ ಇದು ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂತದ್ದು. ಈಗ ಅದೊಂಥರ ಬಾಡಿಗೆ ಬೇಕಾಗಿರೋ ಫ್ಯೂಯಲ್ ಅಂದ್ರೆ ಆಕ್ಸಿಜನ್. ನಮ್ದು ಏನೇ ಕೆಲಸ ಆಗ್ಬೇಕಾದ್ರೂ ನಮ್ಮ ಬಾಡಿನಲ್ಲಿ ಇರ್ಬೇಕಾಗಿರುವಂತ ಆಕ್ಸಿಜನ್. ಸೊ ಈ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಎಕ್ಸ್ಚೇಂಜ್ ಗಳಲ್ಲಿ ಇರುವಂತ ಸಿಸ್ಟಮೇ ರೆಸ್ಪಿರೇಟರಿ ಸಿಸ್ಟಮ್. ಅಂದ್ರೆ ಮೂಗಿನಿಂದ ಹಿಡಿದು ಶ್ವಾಸಕೋಶದ ತನಕ ನಮಗೆ ಹೊರಗಡೆ ಇರೋ ಗಾಳಿಯಲ್ಲಿ ಇರ್ತಕ್ಕಂಥ ಆಮ್ಲಜನಕವನ್ನ ದೇಹಕ್ಕೆ ಬೇಕಾಗಿರುವಂತಹ ರೂಪದಲ್ಲಿ ಮಾರ್ಪಡಿಸಿ ರಕ್ತಕ್ಕೆ ಎಕ್ಸ್ಚೇಂಜ್ ಮಾಡಿ ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರತಿಯೊಂದು ಕಣಕ್ಕೂ ಆಕ್ಸಿಜನ್ ಬ್ಲಡ್ ಮುಖಾಂತರ ತಲುಪಿಸೋದ್ರಿಂದ ನಾವು ಇಷ್ಟು ಆರೋಗ್ಯವಾಗಿ ದಿನನಿತ್ಯ ಓಡಾಡ್ಕೊಂಡು ಇರ್ತೀವಿ. ಈ ಒಂದು ಕೆಲಸದಲ್ಲಿ ಪ್ರಮುಖ ಪಾತ್ರ ವಹಿಸೋದೇ ರೆಸ್ಪಿರೇಟರಿ ಸಿಸ್ಟಮ್. ರೆಸ್ಪಿರೇಟರಿ ಸಿಸ್ಟಮ್ ಮೂಗಲ್ಲಿ ಇರುವಂತಹ ಹೊಳ್ಳೆಗಳು, ಮೂಗಿನ ತೂತಿನಿಂದ ಹಿಡಿದು ಲಂಗ್ಸ್ ಅಲ್ಲಿ ಎಂಡ್ ಆಗೋ ಅಲ್ವಿಯೋಲೈ ತನಕ ಇನ್ವಾಲ್ವ್ ಆಗುವಂತ ಆರ್ಗನ್ಸ್ಗಳು, ಮಸಲ್ಸ್ಗಳು ಎಲ್ಲವೂ ಸೇರಿ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಆಗುತ್ತೆ. ಸೊ ಮೊದಲನೇದಾಗಿ ಹೊರಗಡೆ ವಾತಾವರಣ ಥಂಡಿಗಾಲದಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ, ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ಬಾಡಿ ಯಾವುದೇ ವಾತಾವರಣದ ಬದಲಾವಣೆ ಆದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಂತ ಪ್ರಕ್ರಿಯೆ ಸ್ವಂತವಾಗಿ ಅವರಲ್ಲಿಯೇ ಅವ್ರಿಗೆ ಗೊತ್ತಿಲ್ಲದ ರೀತಿನೇ ಆಗುತ್ತೆ. ಯಾರಲ್ಲಿ ಈ ಅಡ್ಜಸ್ಟ್ಮೆಂಟ್ಗಳು ತಕ್ಕ ಮಟ್ಟಿಗೆ ಅಥವಾ ಮಾಡ್ಕೊಳೋದಕ್ಕೆ ಆಗೋದಿಲ್ಲ, ಅವಾಗ ಅವ್ರಿಗೆ ಕಾಯಿಲೆಯ ರೂಪದಲ್ಲಿ ಹೊರಗಡೆ ಬರುತ್ತೆ. ಸೊ ಅದಕ್ಕೆ ಪ್ಯಾರಲಲ್ ಆಗಿ ಇಯೋಸಿನೋಫಿಲ್ಸ್ ಇಲ್ಲ ಲಿಂಫೋಸೈಟ್ಸ್ ಈ ರೀತಿ ಹಲವಾರು ಬ್ಲಡ್ ವ್ಯಾಲ್ಯೂಗಳು ಹೆಚ್ಚು ಕಮ್ಮಿ ಆಗುವಂಥದ್ದು ನಮಗೆ ಬ್ಲಡ್ ಟೆಸ್ಟ್ ಮಾಡಿದಾಗ ಕಂಡು ಬರುವಂಥದ್ದು. ಬಟ್ ಮೂಲತಃ ಥಂಡಿ ವಾತಾವರಣದಲ್ಲಿ ಯಾಕೆ ಜಾಸ್ತಿ ಅಂದ್ರೆ, ದೇಹದ ಒಳಗಡೆ ಈಗ ನಮ್ಮ ಸುತ್ತಮುತ್ತ ಯಾವ ರೀತಿ ವಾತಾವರಣ ಇರುತ್ತೆ ಅದೇ ರೀತಿ ದೇಹದ ಒಳಗೆ ಕೂಡ ನಮ್ದೇ ಆದಂತ ವಾತಾವರಣ ಇರುತ್ತೆ, ನಮ್ದೇ ಆದಂತ ಉಷ್ಣತೆ ಇರುತ್ತೆ. ಸೊ ಈ ಉಷ್ಣತೆಗೆ ಹೊರಗಡೆ ಇರ್ತಕ್ಕಂಥ ಶೀತದ ಗಾಳಿ ಅಡ್ಜಸ್ಟ್ ಆಗೋದ್ರಲ್ಲಿ ಏರ್ಪೇರ್ ಆದಾಗ ಬರುವಂತದ್ದು ಅಲರ್ಜಿ ಅಥವಾ ಅಸ್ತಮಾ ಅಂತ ಹೇಳ್ಬೋದು. ಹೊರಗಡೆ ಇರುವಂತ ಥಂಡಿ ಗಾಳಿ ಒಳಗಡೆ ಇರುವಂತಹ ದೇಹದ ಟೆಂಪರೇಚರ್ಗೆ ಸೂಟಬಲ್ ಆಗಿ ಮಾರ್ಪಾಡಾಗಬೇಕು ಅಂತಾನೆ ಮೂಗಿನ ಮುಖಾಂತರ ಎಂಟರ್ ಆಗುವಂಥದ್ದು ಟ್ರೆಕೆ ಒಳಗಡೆ ಎಂಟರ್ ಆಗೋ ತನಕ ಮಾರ್ಪಾಡು ನಡೆಯುತ್ತೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸುವಂತದ್ದೇ ಸೈನಸ್ಗಳು. ಈ ಸೈನಸ್ಗಳಲ್ಲಿ ಅಂದ್ರೆ ಮ್ಯಾಕ್ರೋ ಪಾರ್ಟಿಕಲ್ಸ್ ಅಂದ್ರೆ ತುಂಬಾ ಗಾತ್ರದಲ್ಲಿ ಕಣ್ಣಿಗೆ ಕಾಣಿಸುವಂತ ಧೂಳು ಈ ರೀತಿಯ ಪದಾರ್ಥಗಳು ಮೂಗಿನ ಹೊಳ್ಳೆಯಲ್ಲಿರ್ತಕ್ಕಂಥ ಕೂದಲಲ್ಲೇ ಅದು ಫಿಲ್ಟರ್ ಆಗುತ್ತೆ. ಇನ್ನ ಗಾಳಿಯ ಉಷ್ಣಾಂಶತೆ ಅದು ಮಾರ್ಪಾಡಾಗಬೇಕು ಅಂದಾಗ ಸೈನಸ್ಗಳಲ್ಲಿ ಬ್ರಷಿಂಗ್ ಆಗಿ ಸೈನಸ್ಗಳನ್ನ ದಾಟಿ ಫೆರಿಂಗ್ಸು ಲೆರಿಂಗ್ಸ್ ಈ ತರ ಹೋಗುವಂತ ದಾರಿನಲ್ಲಿ ಯಾವ ಜಾಗದಲ್ಲಿ ಅತಿ ಹೆಚ್ಚು ಇನ್ಫೆಕ್ಷನ್ ಆಗುತ್ತೆ. ಈಗ ಸೈನಸ್ ಆದ್ರೆ ಅವ್ರಿಗೆ ಕೆಲವೊಂದು ಸ್ಪಾಟ್ಸ್ ಅಲ್ಲಿ ಬೆರಳಿನ ತುದಿಯಲ್ಲಿ ಮುಟ್ಟಬಹುದಾದಂತಹ ಜಾಗದಲ್ಲಿ ತುಂಬಾ ನೋವು ಬರುವಂತದ್ದು, ಅಥವಾ ಹಳದಿ ಬಣ್ಣ ಇಲ್ಲ ಹಸಿರು ಬಣ್ಣ ಬರುವಂತ ಕಫ ಬರುವಂತದ್ದು, ತಲೆಭಾರ ಅಂತ ಅನ್ಸುವಂಥದ್ದು, ಈ ರೀತಿಯಾಗಿ ಲಕ್ಷಣಗಳು ಕಂಡಾಗ ಅದು ಸೈನಸೈಟಿಸ್ ಆಗಿ ಹೇಳ್ಬೋದು. ಅಂದ್ರೆ ಇದು ಫಸ್ಟ್ ಲೆವೆಲ್ ರಿಯಾಕ್ಷನ್ ಅಂತ. ಅದೇ ಸೆಕೆಂಡ್ ಲೆವೆಲ್ ಹೋದಾಗ ಗಂಟ್ಲು ಕೆರೆತ, ಗಂಟ್ಲು ನೋವು, ಗಂಟ್ಲಲ್ಲಿ ಕೆಮ್ಮು ಬರುವಂತದ್ದು, ಈ ರೀತಿ ಬಂದಾಗ ಅದು ಗಂಟ್ಲಲ್ಲಿ ತಡೆಯುವಂತ ರಿಯಾಕ್ಷನ್ಸ್. ಇನ್ನು ಕೆಳಗಡೆ ಇಳಿತಾ ಹೋದಂತೆ ಅಂದ್ರೆ ದೇಹದ ಒಳಗಡೆ ಎಂಟ್ರಿ ಆಗ್ತಾ ಹೋದಂತೆ ಕೆಮ್ಮು ಜಾಸ್ತಿ ಆಗುವಂಥದ್ದು, ಇಲ್ಲ ಉಸಿರಾಡ್ಲಿಕ್ಕೆ ಕಷ್ಟ ಆಗುವಂಥದ್ದು. ಅಂದ್ರೆ ಯಾರ ಟೆಂಡೆನ್ಸಿ ಬರೇ ಮೂಗಿನ ಮಟ್ಟದಲ್ಲಿರುತ್ತೆ ಅವ್ರಿಗೆ ಸೈನಸ್ಗೆ ಇನ್ಫೆಕ್ಟ್ ಆಗಿ ಲಿಮಿಟ್ ಆಗುವಂಥದ್ದು. ಇನ್ನ ಕೆಳಗಡೆ ಹೋದ್ರೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದ್ರೆ ಲಂಗ್ಸಿನ ಮೇಲ್ಭಾಗಕ್ಕೆ ಬರುವಂತ ಪ್ರತಿಯೊಂದು ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿ ಆಗೋ ಇನ್ಫೆಕ್ಷನ್ಗೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಇದು ದಾಟಿ ಒಳಗಡೆ ಹೋದಾಗ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಅಸ್ತಮಾ, ಬ್ರಾಂಕೈಟಿಸ್ ಈ ರೀತಿಯಾಗಿ ಡಯಾಗ್ನೋಸ್ ಮಾಡ್ತಾ ಹೋಗ್ಬೋದು. ಓಕೆ, ಫೈನ್. ಸೊ ಸಿಂಪ್ಟಮ್ಸ್ ಏನು ಅಂತ? ಈಗ ನಾರ್ಮಲಿ ಏನಾಗತ್ತೆ ಅಂತ ಹೇಳಿದ್ರೆ, ಯಾವ ತರ ಭಯದ ವಾತಾವರಣ ಇದೆ ಅಂದ್ರೆ, ಸ್ವಲ್ಪ ಚೆಸ್ಟ್ ಹಿಡ್ಕೊಂಡ್ರು ಕೂಡ ಅಥವಾ ದೀರ್ಘಕಾಲದ ಕೆಮ್ಮಿದ್ರು ಕೂಡ ಅಸ್ತಮಾ ಇರ್ಬೋದಾ, ಅಸ್ತಮಾ ಟರ್ನ್ ಆಗಿರ್ಬೋದಾ ಅನ್ನೋ ಭಯ ಪಡೋ ರೀತಿ ಆಗ್ಬಿಟ್ಟಿದೆ ಪರಿಸ್ಥಿತಿ. ಆ ಮಟ್ಟಕ್ಕೆ ಪೊಲ್ಯೂಷನ್ ಇದೆ ಆಚೆಗಡೆ. ಸೊ ಸಿಂಪ್ಟಮ್ಸ್ ಏನು ಅಂತ? ಅಲರ್ಜಿಕ್ ರೈನೈಟಿಸ್ ಅಂತ ತಗೊಂಡ್ರೆ ಮೊದಲನೇದಾಗಿ ಮೂಗಿನ ಮಟ್ಟದಲ್ಲಿ ಆಗುವಂತ ಸಿಂಪ್ಟಮ್ಸ್ ಅಂದ್ರೆ, ಒಂದು ಸ್ವಲ್ಪ ಧೂಳಿಗೆ ಸುಮಾರು ಸಲ ಅಕ್ಷಿ ಬರುವಂತದ್ದು, ಪದೇ ಪದೇ ಅಕ್ಷಿ ಬರುವಂತದ್ದು, ನೀರು ತುಂಬಾ ಸುರಿಯುವಂತದ್ದು, ನೆಗಡಿ ಪದೇ ಪದೇ ಆಗುವಂತದ್ದು. ಇದು ಅಲರ್ಜಿಕ್ ರೈನೈಟಿಸ್ ನ ಮೊದಲನೇ ಭಾಗದಲ್ಲಿ ಬರುವಂತ ಸಿಂಪ್ಟಮ್ಸ್ಗಳು. ಇನ್ನು ಸ್ವಲ್ಪ ಡೀಪ್ ಆಗಿ ಹೋಯ್ತು ಅಂತಂದಾಗ ಸೈನಸ್ಗಳ ಇನ್ಫೆಕ್ಷನ್ ಆಗುವಂತದ್ದು. ಈ ಥಂಡಿ ಗಾಳಿಗಳು ನಮ್ಮ ದೇಹಕ್ಕೆ ಸೂಟಬಲ್ ಆಗ ಮಾರ್ಪಾಡು ನಮಗ್ ಬೇಕಾಗಿರೋ ಮಟ್ಟದಲ್ಲಿ ಆಗ್ತಿಲ್ಲ ಅಂತಂದಾಗ ಸೈನಸ್ಗಳ ಇನ್ಫೆಕ್ಷನ್ ಆಗುವಂಥದ್ದು,
ಹಳದಿ ಬಣ್ಣ ಇಲ್ಲ ಹಸಿರು ಬಣ್ಣ ಇರುವಂತ ಕಫ ಮೂಗಿನಿಂದ ಬರುವಂತದ್ದು, ಇಲ್ಲ ಗಂಟ್ಲಲ್ಲಿ ಕೆಮ್ದಾಗ ಇಲ್ಲ ಗಂಟ್ಲಲ್ಲಿ ಏನೋ ಸಿಗಾಕೊಂಡಾಗಿದೆ ಅಂತ ಹೇಳ್ತಿರ್ತಾರೆ ಕಾಮನ್ ಆಗಿ. ಇವೆಲ್ಲವೂ ಸೈನಸ್ಗಳಲ್ಲಿ ಆಗೋ ಇನ್ಫೆಕ್ಷನ್ ನಿಂದ ಬರುವಂತದ್ದು. ಇನ್ನು ಮೂಗ್ನಲ್ಲಿ ಪಾಲಿಪ್ಗಳಾಗತ್ತೆ, ಇಲ್ಲ ಮೂಗ್ನಲ್ಲಿರುವಂತ ಮಸಲ್ಸ್ ಟರ್ಬಿನೇಟ್ಸ್ಗಳು ದಪ್ಪ ಆಗತ್ತೆ. ಈ ರೀತಿ ದಪ್ಪ ಆದಾಗ ಮೂಗಿನಲ್ಲಿ ಉಸಿರಾಡಕ್ ಕಷ್ಟ ಆಗುವಂತದ್ದನ್ನು ಕೂಡ ನನ್ಗೆ ಅಸ್ತಮಾ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಮೂಗ್ನಲ್ಲಿ ಆಗುವಂತದ್ದು ಕಮ್ಮಿ ರಿಯಾಕ್ಷನ್, ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಆಗೋ ರಿಯಾಕ್ಷನ್. ಇಂಥವ್ರು ಸ್ವಲ್ಪ ಬಾಯಲ್ಲಿ ಉಸಿರಾಡ್ಕೊಂಡ್ರು ಸರಿ ಹೋಗ್ಬಿಡುತ್ತೆ. ಅದು ಥಂಡಿ ವಾತಾವರಣಗಳು ಈ ತರ ಒಂದು ಸ್ಪೆಸಿಫಿಕ್ ರೀಸನ್ಸ್ ಇರುತ್ತೆ, ಇಂಥ ಕಾರಣಗಳಿಂದ ಬರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇವೆಲ್ಲವೂ ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಗೆ ಬರುವಂತದ್ದು. ಮೂಗ್ ಕಟ್ಟೋದ್ರಿಂದ ಹಿಡಿದು ಅಕ್ಷಿ ಬರುವಂತದ್ದು, ಮೂಗಿನ ಭಾಗದಲ್ಲಿ ಆ ಮೂಗಿನ ಅಕ್ಕಪಕ್ಕ ಹುಬ್ಬು ಮೇಲೆ, ಆಮೇಲೆ ಚಿನ್ ಕೆಳಗಡೆ, ಗಂಟ್ಲಲ್ಲಿ ಈ ರೀತಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಕೆರೆತ ಬರುವಂತದ್ದು, ಸ್ವಲ್ಪ ಪ್ರಮಾಣದಲ್ಲಿ ಕೆಮ್ಮು ಬರುವಂತದ್ದು. ಆಮೇಲೆ ಇನ್ನು ಸ್ವಲ್ಪ ಕೆಳಗಡೆ ಇಳಿದಾಗ ದೇಹ ಸ್ವಲ್ಪ ಟೈಟ್, ಚೆಸ್ಟ್ ಅಲ್ಲಿ ಸ್ವಲ್ಪ ಟೈಟ್ನೆಸ್ ಅನ್ನಿಸ್ತಿದೆ, ಉಸಿರಾಡಿದಾಗ ಸ್ವಲ್ಪ ಎದೆ ಬಿಗಿತ ಅಂತ ಅನ್ಸುತ್ತೆ, ನಾನು ಸ್ವಲ್ಪ ಮೆಟ್ಲತ್ತಿ ಇಳಿದಾಗ ಜಾಸ್ತಿ ಉಸಿರು ಬೇಕೇನೋ, ಸ್ವಲ್ಪ ರೆಸ್ಟ್ ತಗೊಂಡು ದೀರ್ಘಕಾಲವಾಗಿ ಬಾಯಿ ತೆಗೆದು ಉಸಿರು ಹೇಳ್ಕೋಬೇಕಾಗತ್ತೆ. ಇವೆಲ್ಲವೂ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಕಂಡು ಬರುವಂತ ಸಿಂಪ್ಟಮ್ಸ್ಗಳು. ಓಕೆ, ಇದು ಪುರುಷರಲ್ಲಿ ಜಾಸ್ತಿ ಸಮಸ್ಯೆ ಕಾಣುತ್ತಾ ಅಥವಾ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸುತ್ತಾ? ಜೆಂಡರ್ ಕ್ಲಾಸಿಫಿಕೇಶನ್ ಇದೆಯಾ ಇಲ್ಲಿ? ಆ ರೀತಿ ಮಾಡೋದು ಕಷ್ಟ ಆಗತ್ತೆ. ಅಂದ್ರೆ ಇದು ಅಲರ್ಜಿಕ್ ಟೆಂಡೆನ್ಸಿ ಇರುವಂತ ಯಾರಲ್ಲಿ ಬೇಕಾದ್ರೂ ಬರ್ಬೋದು. ಚಿಕ್ಕ ಮಕ್ಳಿಗೂ ಸಹ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಮಕ್ಕಳಲ್ಲಿ ನಮ್ಗೆ ಕಾಣಿಸುತ್ತೆ, ಮೂಗಲ್ಲಿ ಬಾಯಲ್ಲಿ ಜೊಲ್ ಬರುವಂತದ್ದು, ಕಫ ಬರುವಂತದ್ದು, ಕೆಮ್ಮು ಬರುವಂತದ್ದು, ಆಮೇಲೆ ಉಸಿರಾಡ್ಬೇಕಾದ್ರೆ ನಮ್ಗೆ ಹೊರಗಡೆ ಶಬ್ದ ಕೇಳಿಸುವಂತದ್ದು, ಈ ರೀತಿಯಾಗಿ ಹೇಳ್ಬೇಕಾಗತ್ತೆ. ಇನ್ನ ದೊಡ್ಡವ್ರ ಲೆಕ್ಕದಲ್ಲಿ ತಗೊಂಡ್ರೆ ಅವರೇ ಹೇಳುವಂತ ಸಿಂಪ್ಟಮ್ಸ್ಗಳು ನಾ ಹೇಳ್ದಂಗೆ ಉಸಿರಾಡಕ್ ಕಷ್ಟ ಆಗ್ತಿದೆ, ಇಲ್ಲ ಗಂಟ್ಲು ಕೆರೆತ ಆಗ್ತಿದೆ, ಕೆಮ್ಮು ಬರ್ತಾ ಇದೆ, ಕಫ ಬರ್ತಾ ಇದೆ, ಸ್ವಲ್ಪ ಧೂಳ್ಗೋದ್ರೂ ನನ್ಗೆ ಎದೆ ಬಿಗಿತ ಅನ್ಸುತ್ತೆ. ಅಂದ್ರೆ ಈಗ ಕೆಮ್ಮು ಅಂತ ಬಂದಾಗ ಅದು ಲಂಗ್ಸ್ ಗಳಿಗೆ ಹೋಗಿ ಬ್ರಾಂಕೈಟಿಸ್ ಆಗಿ ಬರೋ ಕೆಮ್ಮುಗೂ, ಇಲ್ಲ ಅಲರ್ಜಿ ಟೆಂಡೆನ್ಸಿಗಳಿಂದ ನನ್ನ ರಕ್ತದಲ್ಲಿಯೇ ನನ್ನ ಈ ಧೂಳ್ಗಾಗ್ಲಿ, ಮೈಕ್ರೋ ಆರ್ಗಾನಿಸಮ್ಸ್ಗಾಗ್ಲಿ, ಥಂಡಿ ಗಾಳಿಗಾಗ್ಲಿ ಹೋಲ್ ಮೂಗಿನಿಂದ ಹಿಡಿದು ಶ್ವಾಸಕೋಶದ ತನಕವೂ ನನಗೆ ಅಲರ್ಜಿಕ್ ಟೆಂಡೆನ್ಸಿಯಿಂದ ರೆಸ್ಪಾನ್ಸ್ ಮಾಡ್ತಿದೆ ಅಂದಾಗ ಅಸ್ತಮಾ ಕಾಣಿಸ್ಕೊಳ್ಳುವಂಥದ್ದು. ಅಂದ್ರೆ ಮೂಗು ಕೂಡ ಕಟ್ಟುತ್ತೆ, ಉಸಿರಾಡುವಂತ ಜಾಗ ಕೂಡ ಚಿಕ್ಕದಾಗತ್ತೆ, ಜೊತೆಗೆ ಲಂಗ್ಸ್ ಅಲ್ಲಿ ಕೂಡ ಎಕ್ಸ್ಪಾನ್ಷನ್ ಆಗೋದಿಲ್ಲ. ಅಂದ್ರೆ ಈ ರೀತಿಯಾಗಿ ಹೋಲ್ಸಮ್ ಅಲರ್ಜಿಕ್ ರೆಸ್ಪಾನ್ಸ್ ಅಂತ ಕೊಟ್ಟಾಗ ಬಹಳಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ. ನೀವು ಕೆಲವೊಂದು ಫಿಲಂಗಳಲ್ಲಿ ಆಮೇಲೆ ಸೀರಿಯಲ್ಗಳಲ್ಲಿ ನೋಡ್ತಿರ್ತೀರಾ, ಉಸಿರಾಡಕ್ ಕಷ್ಟ ಆಯ್ತು ಅಂತಂದಾಗ ಒಂದು ಸ್ಮಾಲ್ ಇನೇಲರ್ ತರ ಇಟ್ಕೊಂಡು ರೋಟೋಕ್ಯಾಪ್ ಅಥವಾ ಇನೇಲರ್ ಪಫ್ ತಗೋತಾರೆ. ಈ ರೀತಿಯ ಟೆಂಡೆನ್ಸಿ ಬರುವಂತದ್ದು ಅಸ್ತಮಾ. ಅಂದ್ರೆ ಪೂರ್ತಿ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಮೂಗಿನಿಂದ ಹಿಡಿದು ಶ್ವಾಸಕೋಶದ ತನಕನೂ ಒಂದು ಚಿಕ್ಕ ರೆಸ್ಪಾನ್ಸ್ ಸ್ಟಿಮ್ಯುಲಸ್ಗೂ ಕೂಡ ಅತಿಯಾಗಿ ರಿಯಾಕ್ಟ್ ಮಾಡುವಂಥದ್ದು. ಸ್ವಲ್ಪ ಧೂಳು ಬಂತು, ಸ್ವಲ್ಪ ಥಂಡಿ ಆಯ್ತು, ಇಲ್ಲ ಅಂದ್ರೆ ಮನೇಲಿ ಸಾಕಿರುವಂತ ಪ್ರಾಣಿಗಳದೇ ಆಗಿರ್ಬೋದು, ಇಲ್ಲ ಬುಕ್ಸ್ ಮೇಲೆ ಕೂತಿರೋ ಧೂಳೆ ಆಗಿರ್ಬೋದು, ಇಲ್ಲ ಹಾಸಿಗೆ ಮೇಲಿರೋ ಧೂಳೆ ಆಗಿರ್ಬೋದು, ಯಾವುದೇ ಒಂದು ಚಿಕ್ಕ ಸ್ಟಿಮ್ಯುಲೈಗೆ ಅತಿಯಾಗಿ ರಿಯಾಕ್ಷನ್ ಕೊಡುವಂಥದ್ದು ಆ ವ್ಯಕ್ತಿಗೆ ತೀವ್ರದ ಮಟ್ಟಿಗೆ ಸಫರ್ ಮಾಡುವಂಗೆ ದೀರ್ಘಕಾಲದಿಂದ ಕಂಡು ಬರುವಂತದ್ದು ಅಸ್ತಮಾ ಅಂತ ಹೇಳ್ಬೋದು. ಓಕೆ, ಇದರಲ್ಲಿ ಹೆರಿಡಿಟರಿ ಏನಾದ್ರೂ ರೋಲ್ ಇದೆಯಾ ಅಂತ? ಖಂಡಿತವಾಗಿಯೂ ಪ್ರತಿಯೊಂದು ಕಾಯಿಲೆಗೂ ಹೆರಿಡಿಟರಿ ಫ್ಯಾಕ್ಟರ್ಸ್ ಮ್ಯಾಟರ್ ಆಗೇ ಆಗುತ್ತೆ. ಅದಕ್ಕೆ ಆದಂತ ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಬಟ್ ನನ್ನಲ್ಲಿ ಅದನ್ನ ಯಾವ ರೀತಿ ಮೂಡಿಸ್ಕೊಂಡಿದೆ ದೇಹ ಅನ್ನೋದು ಡಿಪೆಂಡೆಂಟ್. ಈಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾತನಿಗೆ ಅಸ್ತಮಾ ಆಯ್ತು ನನಗೆ ಬರಲೇಬೇಕು ಅನ್ನೋದು ಇರೋದಿಲ್ಲ. ಬಂದಿದೆ ಅಂದಾಗ ಅದು ಕಾಂಟ್ರಿಬ್ಯೂಟ್ ಮಾಡಿರುತ್ತೆ ಅನ್ನೋದು ತಗೋಬಹುದು. ಅಸ್ತಮಾನೇ ಬರಬೇಕು ಅಂತ ಇಲ್ಲ, ಅಸ್ತಮಾದ ರೀತಿಯ ಬೇರೆ ಕಾಯಿಲೆಗಳು ಕೂಡ ಜೆನೆಟಿಕ್ ಟೆಂಡೆನ್ಸಿ ಇರೋರಲ್ಲಿ ಬರುತ್ತೆ. ಆ ಲೆಕ್ಕದಲ್ಲಿ ತಗೊಂಡ್ರೆ ನಾನು ಹುಟ್ಟಿರ್ತಕ್ಕಂಥ ಆರೋಗ್ಯದ ಮಟ್ಟ, ನನ್ನ ದೇಹದ ಆರೋಗ್ಯದ ಗುಣಮಟ್ಟ ಹೇಗಿದೆ, ನಾನು ರೂಢಿಸ್ಕೊಂಡಿರುವಂತಹ ಹ್ಯಾಬಿಟ್ಸ್ಗಳು, ನಾನು ಕಂಡ್ಕೊಂಡಿರ್ತಕ್ಕಂಥ ಒಳ್ಳೆ ಅಂದ್ರೆ ದಿನನಿತ್ಯದ ಚಟುವಟಿಕೆಗಳು, ಇವೆಲ್ಲವೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆ ರೀತಿಯಾಗಿ ಒಂದು ಜೆನೆಟಿಕ್ ಫ್ಯಾಕ್ಟರ್ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ತಗೋಬಹುದು. ಓಕೆ, ಏಜ್ ಫ್ಯಾಕ್ಟರ್ ಹೇಗೆ ಡಾಕ್ಟರ್ ಇದರಲ್ಲಿ? ಅಂದ್ರೆ ಯಾವ ಏಜ್ ನವರಿಗೆ ತೀರಾ ಕಾಮನ್ ಆಗಿ ಈ ಸಮಸ್ಯೆ ಕಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ, ಅಂದ್ರೆ ದೇ ಆರ್ ವಲ್ನರಬಲ್ ಅಂತ? ಇದು ಎಲ್ಲಾ ಏಜ್ ಅಲ್ಲೂ ಕಂಡು ಬರುವಂತದ್ದು ಜಾಸ್ತಿ. ಬಟ್ ಯೂಶಲಿ ವಯಸ್ಸಾದ ನಂತರ ಅಲರ್ಜಿಕ್ ಟೆಂಡೆನ್ಸಿ ಶುರುವಾಗುವಂತ ಕಾಯಿಲೆಗಳು ಕಮ್ಮಿನೇ. ಆದಷ್ಟು ಮಕ್ಕಳಲ್ಲಿ, ಇಲ್ಲ ಅಂದ್ರೆ ವಯಸ್ಕರಲ್ಲಿ, ಇಲ್ಲ ಅಂದ್ರೆ 30-40 ಏಜ್ ಅವರಲ್ಲಿ ಕಂಡು ಬರುತ್ತೆ. ಬಟ್ ಇದನ್ನ ಬರೇ ಅಸ್ತಮಾ ಅಂತ ಕ್ಲಾಸಿಫಿಕೇಶನ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಕ್ಲಿನಿಕಲ್ ಅಲ್ಲಿ ಪ್ರಾಕ್ಟೀಸ್ ಅಲ್ಲಿ ನೋಡ್ಕೊಂಡಂಗೆ ನಮ್ಮ ಡೇಟಾಗಳ ಪ್ರಕಾರ ಹೇಳಬೇಕು ಅಂತಂದ್ರೆ ಅಲರ್ಜಿಕ್ ರೈನೈಟಿಸ್ ಅಂದ್ರೆ ಮೂಗಿನಲ್ಲಿ ಆಗುವಂತ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುವಂತಹದ್ದು ಮೊದಲು ಕಾಣಿಸ್ಕೊಳುತ್ತೆ. ಅಂದ್ರೆ ಡೈರೆಕ್ಟ್ ನನ್ಗೆ ಅಸ್ತಮಾನೇ ಬಂತು, ನನಗೆ ಸ್ಟಾರ್ಟಿಂಗೇ ಉಸಿರಾಡಕ್ ಸಮಸ್ಯೆ ಬಂತು ಅನ್ನೋ ರೀತಿ
ಶೇಕಡ 90% ಯಾವ್ದು ಪೇಷಂಟ್ಸ್ಗಳು ಡೈರೆಕ್ಟ್ ಆಗಿ ಬರೋದಿಲ್ಲ. ಚಿಕ್ಕ ವಯಸ್ಸಲ್ಲಿ ಅಲರ್ಜಿಗಳ ತೊಂದರೆಗಳಿತ್ತು, ಸುಮಾರು ಟ್ರೀಟ್ಮೆಂಟ್ ತಗೊಂಡೆ, ಆನಂತರ ಪದೇ ಪದೇ ಕೆಮ್ಮು ಬರ್ಲಿಕ್ಕೆ ಶುರುವಾಯ್ತು. ಈಗ ನನಗೆ ವೀಸಿಂಗ್ ಬರ್ತಾ ಇದೆ, ಅಂದ್ರೆ ಅಸ್ತಮಾ ಬರ್ತಾ ಇದೆ, ಉಸಿರಾಡಕ್ಕೆ ಕಷ್ಟ ಆಗ್ತಿದೆ, ನಾನು ಇನ್ಹೇಲರ್ಸ್ ತಗೊಳ್ಳೇಬೇಕು, ಪಫ್ ತಗೊಳ್ಳೇಬೇಕು ಅನ್ನೋದು ಹಂತವಾಗಿ ಬೆಳೆದಿರುತ್ತೆ. ಸೊ ಅಂದ್ರೆ ಮೂಗಿನಲ್ಲಿ ಕಾಣಿಸ್ಕೊಂಡಂತ ತೊಂದರೆ ಗಂಟಲಿಗೆ ಇಳಿದು ಆನಂತರ ಲಂಗ್ಸ್ಗೆ ಇಳಿಯುವಂತ ಪ್ರಕ್ರಿಯೆ. ಈ ರೀತಿ ಹೈರಾರ್ಕಿಲಿ ಹೋಗುವುದನ್ನ ನಾವು ಹೆಚ್ಚು ನೋಡಿದ್ದೇವೆ. ಅಂದ್ರೆ ಇದು ಇಂಥ ವಯಸ್ಸುವರೆಗೆ ಡೈರೆಕ್ಟ್ ಅಸ್ತಮಾ ಅನ್ನೋದಕ್ಕಿಂತ ಅಕ್ಯೂಟ್ ಸ್ಟೇಜ್ಗಳು ಪದೇ ಪದೇ ರಿಪೀಟ್ ಆಗಿ ಕ್ರೋನಿಕ್ಗೆ ಟರ್ನ್ ಆದ್ಮೇಲೆ ಕಾಣಿಸ್ಕೊಳ್ಳುವಂತ ಕಾಯಿಲೆ ಅಸ್ತಮಾ ಅಂತ ಹೇಳ್ಬೋದು. ಒನ್ಸ್ ಅಸ್ತಮಾ ಬಂದ್ರೆ ಯೂಶಲಿ ಜನ ಹೇಳ್ತಾರೆ ಅಂದ್ರೆ ಅದು ಹೋಗಲ್ಲ, ಯೂಶಲಿ ಅದನ್ನ ಟ್ರೀಟ್ ಮಾಡ್ತಾ ಇರ್ಬೇಕು, ಅದು ಲೈಫ್ ಟೈಮ್ ಕಂಡೀಷನ್ ಅಂತ. ಅದು ಹೌದಾ ಅಂತ? ಈಗ ನಾನು ಏನ್ ದಾರಿ ಹೇಳಿದೆ, ಆ ದಾರಿ ತುಂಬಾ ಲೇಟ್ ಆಗಿ ಬಂದಿತ್ತು ಅಂದ್ರೆ ಸುಮಾರು 10-15 ವರ್ಷ ಸಫರ್ ಮಾಡಿ ನಾನು ಈಗ ಪ್ರೆಸೆಂಟ್ ಸಿಚುವೇಶನ್ ಆಫ್ ಅಸ್ತಮಾದಲ್ಲಿ ಇದ್ದೀನಿ, ತುಂಬಾ ಸಿವಿಯರ್ ಅಸ್ತಮಾದಲ್ಲಿ ಇದ್ದೀನಿ ಅಂದಾಗ ಅಂತವರಲ್ಲಿ ಖಂಡಿತವಾಗಿಯೂ ಲೇಟ್ ಆಗುತ್ತೆ. ಇದು ವಾಸಿ ಆಗದಲ್ಲಿರೋ ಇನ್ಕ್ಯೂರಬಲ್ ಡಿಸೀಸ್ಗಳ ಗ್ರೂಪ್ಗೆ ಖಂಡಿತವಾಗಿಯೂ ಸೇರೋದಿಲ್ಲ, ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ. ಬಟ್ ಆ ವಾಸಿ ಆಗುವಂತ ಕಾಲ ಅವ್ರು ನರಳಿರುವಂತ ಪೀರಿಯಡ್ ಅಲ್ಲಿ ಅವ್ರು ತಗೊಂಡಿರುವಂತಹ ಟ್ರೀಟ್ಮೆಂಟ್ ನಂತರ ಆತರ ದೇಹದ ಆರೋಗ್ಯ ಯಾವ ಮಟ್ಟಕ್ಕೆ ತಿರುಗಿದೆ, ಪ್ರೆಸೆಂಟ್ ಸಿಚುವೇಶನ್ ಏನು, ಆಮೇಲೆ ನಾವು ಕೊಟ್ಟ ಟ್ರೀಟ್ಮೆಂಟ್ ನಂತರ ಎಷ್ಟು ದಿನಕ್ಕೆ ಅವ್ರು ರೆಸ್ಪಾನ್ಸ್ ಮಾಡಿದ್ರು ಅನ್ನೋದ್ರ ಮೇಲೆ ಅವರ ಪ್ರೋಗ್ನೋಸಿಸ್ ಡಿಪೆಂಡ್ ಆಗಿರುತ್ತೆ. ಆ ಲೆಕ್ಕದಲ್ಲಿ ಒಬ್ಬ ವ್ಯಕ್ತಿನ ನಾವು ಸ್ಕೇಲ್ ಮಾಡ್ಬೋದೇ ಹೊರತು ಖಂಡಿತವಾಗಿಯೂ ಅಸ್ತಮಾ ಅನ್ನೋದು ಇನ್ಕ್ಯೂರಬಲ್ ಆಗ್ಲಿ ವಾಸಿ ಆಗದಲ್ಲೇ ಇರುವಂತ ಕಾಯಿಲೆ ಅಂತೂ ಡೆಫಿನೆಟ್ಲಿ ಅಲ್ಲ. ಬಟ್ ಈ ಇನ್ಹೇಲರ್ಸ್ ಮೇಲೆ ಡಿಪೆಂಡ್ ಆಗಿರೋರಲ್ಲಿ ಈ ಜಾಗ ಕಿರಿದಾದಾಗ ನಮ್ಮ ಬಾಡಿನಲ್ಲಿರುವಂತ ಆಕ್ಸಿಜನೇಷನ್ ಲೆವೆಲ್ ತುಂಬಾ ಕಮ್ಮಿ ಆಗುವಂತ ಟೈಮಲ್ಲಿ ಖಂಡಿತವಾಗಿಲೂ ಅವ್ರಿಗೆ ಆತರ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯಾವ ರೀತಿ ಮೆಡಿಕೇಶನ್ಸ್ ಕೊಡಬೇಕು ಕೊಟ್ಟಿ ಅದ್ರ ಜೊತೆಗೆ ಅವ್ರನ್ನ ಕ್ಯೂರಬಲ್ ಕಡೆಗೆ ತಗೊಂಡೋಗುವಂತ ಬೇರೆ ಪ್ರಕ್ರಿಯೆನೇ ಇರುತ್ತೆ. ಓಕೆ, ಈಗ ಸಿಂಪ್ಟಮ್ಸ್ ಅಲ್ಲಿ ನಾವು ಆಗ್ಲೇ ಮಾತಾಡ್ತಾ ಇರ್ಬೇಕಾದ್ರೆ ಈ ಕೆಮ್ಮೋದು ಅಥವಾ ಉಸಿರಾಡೋದು ಇದೆಲ್ಲ ನೋನ್ ರೀಸನ್ಸ್. ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಫ್ಯಾಕ್ಟರ್ಸ್ ಇರ್ತಾವ? ಅಸ್ತಮಾ ಬರ್ತಾ ಇದೆ, ಅಲರ್ಜಿ ಆಗ್ತಾ ಇದೆ ಅನ್ನೋದು ಬೇರೆ ಏನಾದ್ರು ಸ್ಟ್ರಾಂಗ್ ಆಗಿ ಹೇಳುವಂತಹ ರೀಸನ್ಸ್ ಇರ್ತಾವ ಅಂತ? ಖಂಡಿತವಾಗಿ ಇರುತ್ತೆ. ಮೆಂಟಲ್ ಅಂಡ್ ಎಮೋಷನಲ್ ಫ್ಯಾಕ್ಟರ್ಸ್ ಗಳಿಗಿಂತ ಸ್ಟ್ರಾಂಗ್ ಇನ್ಯಾವುದು ಇರೋದಿಲ್ಲ ಅನ್ನೋದು ನಮ್ಮ ಅನುಭವದಲ್ಲಿ ನಾವು ಕ್ಲಿನಿಕಲ್ ಅಲ್ಲಿ ನೋಡುವಂತದ್ದು. ಯಾವುದೇ ಅಲರ್ಜಿ ಇರೋದಿಲ್ಲ, ಯಾವುದೇ ಧೂಳು ಇರೋದಿಲ್ಲ, ಯಾವುದೋ ಒಂದು ವಿಷಯಕ್ಕೆ ಮನಸ್ಸು ಬೇಜಾರಾಯ್ತು ಇಲ್ಲ ಭಯ ಪಡ್ತು, ಈ ರೀತಿಯಾಗಿ ಯಾವುದೇ ಒಂದು ಮೆಂಟಲ್ ಹಾಗೂ ಎಮೋಷನಲ್ ಫ್ಯಾಕಲ್ಟಿಗಳನ್ನ ಪ್ರೊವೋಕ್ ಮಾಡೋ ಸಿಚುವೇಶನ್ಸ್ ಗಳಾಗ್ಲಿ, ಸನ್ನಿವೇಶಗಳಾಗ್ಲಿ, ಸುದ್ದಿಗಳಾಗ್ಲಿ, ನೋಟಗಳಾಗ್ಲಿ ಕೂಡ ಆ ಅಸ್ತಮಾ ಅಂತಾನೆ ಅಲ್ಲ, ಆತನಲ್ಲಿ ಇರ್ತಕ್ಕಂಥ ಯಾವುದೇ ಟೆಂಡೆನ್ಸಿ ಕೂಡ ವಿಪರೀತಕ್ಕೆ ಬಹಳ ಕಮ್ಮಿ ಟೈಮಲ್ಲಿ ಕೂಡ ತಗೊಂಡೋಗಿರುವಂತದ್ದನ್ನು ನೋಡಿದೀವಿ. ಇವೆಲ್ಲವೂ ಹೋಮಿಯೋಪತಿಯಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಆಗಿ ಯಾಕೆ ಗಮನಿಸ್ತೀವಿ ಅಂತಂದ್ರೆ ಇವಕ್ಕೂ ಸೇರಿ ಅಂದ್ರೆ ಎಮೋಷನಲ್ ಹಾಗೂ ಮೆಂಟಲ್ ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಿ ಆತನಲ್ಲಿ ಇರ್ತಕ್ಕಂಥ ಅಸ್ತಮಾಗಳನ್ನು ಕನ್ಸಿಡರ್ ಮಾಡಿ ಇಷ್ಟು ಅಂಶಗಳಿಗೆ ಸೂಟ್ ಆಗುವಂತ ಒಂದು ಮೆಡಿಸಿನ್ ಮಾತ್ರನೇ ಸೆಲೆಕ್ಟ್ ಮಾಡಿರ್ತೀವಿ. ಅಂದ್ರೆ ಈ ಮೆಡಿಸಿನ್ಸ್ ಗಳು ಹೋಗಿ ಜಾಗ ದೊಡ್ಡದ್ ಮಾಡುವಂತದ್ದಾಗ್ಲಿ, ಕೆಮ್ಮನ್ನ ಕಮ್ಮಿ ಮಾಡುವಂತದ್ದಾಗ್ಲಿ, ಅಲ್ಲಿ ಆಗ್ತಿರುವಂತ ರಿಯಾಕ್ಷನ್ಸ್ ಗಳನ್ನ ನಿಲ್ಸೋ ಅಂತ ಡೈರೆಕ್ಟ್ ಕೆಲಸ ಮಾಡೋದಿಲ್ಲ. ಯಾವ ತೊಂದರೆಯಿಂದ ಯಾವ ಕಾರಣದಿಂದ ದೇಹ ಕನ್ಫ್ಯೂಸ್ ಮಾಡಿಕೊಂಡು ಅಷ್ಟು ಹೆಚ್ಚು ರಿಯಾಕ್ಷನ್ಸ್ ಕೊಡ್ತಿರುತ್ತೆ, ಉಸಿರಾಡಕ್ಕೆ ಕಷ್ಟ ಆಗಿರುತ್ತೆ, ಇಲ್ಲ ಜಾಗ ಚಿಕ್ಕದ್ ಮಾಡುವಂತ ಬೇಸಿಕ್ ರಿಯಾಕ್ಷನ್ ಆಗುವಂತದ್ದು ಏನ್ ಪ್ರಕ್ರಿಯೆ ಇರುತ್ತೆ ಅಲ್ಲಿಗೊಂದು ಮೆಸೇಜ್ ಕೊಡುತ್ತೆ, ಇದನ್ನ ಈ ರೀತಿ ಸರಿ ಮಾಡ್ಕೋಬೇಕು ಅಂತ. ಸೊ ಈ ರೀತಿ ಮೆಸೇಜ್ ಕೊಟ್ಟಾಗ ಆತನಿಗೆ ಹಂತವಾಗಿ ಆತನ ಕಾಯಿಲೆಯಿಂದ ಹೊರಗಡೆ ಬರ್ತಾನೆ. ಡಾಕ್ಟರ್, ಏನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ, ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ವೀಕ್ಷಕರೇ, ನಿಮಗೂ ಕೂಡ ಅಸ್ತಮಾ ಅಲರ್ಜಿಗೆ ಸಂಬಂಧಪಟ್ಟಂತೆ ಅಥವಾ ಸೈನಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬಹುದು. ಇನ್ನು ಮುಂದಿನ ಭಾಗದಲ್ಲಿ ನಾವು ಅಸ್ತಮಾ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಅಸ್ತಮಾನ ನೆಗ್ಲೆಕ್ಟ್ ಮಾಡಿದ್ರೆ ಯಾವ ಗಂಭೀರ ಸಮಸ್ಯೆಗೆ ತುತ್ತಾಗಬಹುದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮಾತಾಡ್ತಾ ಇರುವಂತಹ ಟಾಪಿಕ್ ಅಸ್ತಮಾ ಅಲರ್ಜಿ. ಸೊ ಅಸ್ತಮಾ ಅಲರ್ಜಿಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಹೇಗಿರುತ್ತೆ, ಜೊತೆಗೆ ನೆಗ್ಲೆಕ್ಟ್ ಮಾಡಿದ್ರೆ ಯಾವ ಗಂಭೀರ ಸಮಸ್ಯೆಗೆ ಒಳಪಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಮತ್ತೊಮ್ಮೆ ಪಡ್ಕೊಳ್ಳೋಣ. ಡಾಕ್ಟರ್, ಪ್ರಮುಖವಾಗಿ ಈಗ ಅಸ್ತಮಾ ಬಂತು ಅಂತ ಹೇಳಿದ್ರೆ ಈಗ ಏನಿಲ್ಲ, ಇನ್ಹೇಲರ್ ಕ್ಯಾರಿ ಮಾಡೋದು ಅಥವಾ ಪಫ್ ಮಾಡ್ಕೊಳ್ಳೋದು, ಈ ತರ ಸೆಲ್ಫ್ ಡಾಕ್ಟರ್ ಆಗುವಂತಹ ಪ್ರಕ್ರಿಯೆಗಳೇ ಜಾಸ್ತಿ ನೋಡೋಕೆ ಸಿಗ್ತಾ ಇದೆ ನಮಗೆ. ಸೊ ಇದು ಎಷ್ಟು ಡೇಂಜರಸ್ ಅಂತ ಹೇಳ್ತೀರಾ ಮೊದಲನೇದಾಗಿ? ಯೂಶಲಿ ಅಸ್ತಮಾ ಅನ್ನೋ ಕಾಯಿಲೆ ಬಂದಾಗ ಸೆಲ್ಫ್ ಮೆಡಿಕೇಶನ್ಸ್ ಅಲ್ಲಿ ಬರೋದೇ ಇಲ್ಲ ಅಂತಲ್ಲ, ಪೇಷಂಟ್ಸ್ ಖಂಡಿತವಾಗಿಯೂ ಮಾಡ್ಕೊಂಡಿರ್ತಾರೆ, ಬಟ್ ಕಮ್ಮಿ. ಡಾಕ್ಟರ್ಸ್ ಅಡ್ವೈಸ್ ತಗೊಂಡ್ ಮಾಡಿರ್ತಾರೆ, ಬಟ್ ತೊಂದರೆ ಏನಂದ್ರೆ ಫಾಲೋ ಅಪ್ ಮಾಡಿರಲ್ಲ. ಯಾವಾಗೋ ಒಂದ್ಸಲಿ ತೋರಿಸ್ಕೊಂಡು ಮಾತ್ರೆಗಳನ್ನ ಬರ್ಸ್ಕೊಂಡಿದ್ದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾರೆ. ಒಂದು ಇಲ್ಲಿ ತುಂಬಾ ತಿಳ್ಕೊಬೇಕಾಗಿರೋ ವಿಷಯ, ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋ ವಿಷಯ ಅಂತಂದ್ರೆ ನಮಗೆ ತಕ್ಷಣಕ್ಕೆ ರಿಲೀಫ್ ಆಗೋದ್ರ ಕಡೆ ಜಾಸ್ತಿ ಗಮನ ಕೊಡಬಾರ್ದು. ಅಂದ್ರೆ ಈಗ ನೋವಿತ್ತು, ಮಾತ್ರೆ ತಗೊಂಡೆ ನೋವು ಕಮ್ಮಿ ಆಗೋಯ್ತು ಅನ್ನೋ ರೀತಿಯಾಗಿ ಅಸ್ತಮಾ ಅನ್ನೋ ತೊಂದ್ರೆನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಯಾಕೆಂದ್ರೆ ಎಷ್ಟೋ ಸಲ ನಾರ್ಮಲ್ ಬ್ಲಡ್ ಟೆಸ್ಟ್ ಮಾಡಿದಾಗ ಬ್ಲಡ್ ಕೌಂಟ್ಸ್ ನಾರ್ಮಲ್ ಇದ್ರು ಅಬ್ಸಲ್ಯೂಟ್ ಕೌಂಟ್ಗಳು ಇಲ್ಲ ಇಮ್ಯುನೋಗ್ಲೋಬುಲಿನ್ಸ್ ಲೆವೆಲ್ ಅಲ್ಲಿ ಬರುವಂತ ಕೌಂಟ್ಗಳು ತುಂಬಾ ಜಾಸ್ತಿ ಇರುತ್ತೆ. ಇದು ನೋಡ್ಕೊಂಡಲೆ ಬರೇ ಬ್ಲಡ್ ಎಲ್ಲೋ ನಾರ್ಮಲ್ ಟೆಸ್ಟ್ ಮಾಡಿಸಿದ್ರೆ ನಾರ್ಮಲ್ ಇದೆ, ಏನೋ ಚಿಕ್ಕ ಪುಟ್ಟ ತೊಂದರೆಗೆ ಬರ್ತಿದ್ಯಲ್ಲ ಅಂತ ತಗೊಳ್ಳುವಂತ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಇದೆ.
ಹಾಗೂ ಇನ್ನೊಂದು ನೆಟ್ಟಲ್ಲಿ ಸ್ಟಡಿ ಮಾಡಿ ತಗೊಳ್ಳೋವಂಥದ್ದು. ನೆಟ್ಟಲ್ಲಿ ಸ್ಟಡಿ ಮಾಡಿ ತಗೊಳೋದ್ರಲ್ಲಿ ತಪ್ಪಿಲ್ಲ, ಬಟ್ ಇದು ಮುಂದಕ್ಕೆ ಏನಾಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇದ್ರೆ ಒಳ್ಳೇದು ಅಂತ. ಅಂದ್ರೆ ಏನಕ್ಕೆ ಹಿಂಗ್ ಹೇಳ್ತೀವಿ ಅಂತಂದ್ರೆ, ಯಾವುದೇ ಕಾಯಿಲೆ ಬೆಳಿಬೇಕಾದ್ರೆ ಚಿಕ್ಕ ಚಿಕ್ಕ ಹಂತದಲ್ಲೇ ಬೆಳೆಯೋದು. ಅಂದ್ರೆ ಈಗ ನನಗೆ ಮುಂಚೆ ವರ್ಷದಲ್ಲಿ 3 ಸಲ ಬರ್ತಿತ್ತು, ಅಂದ್ರೆ ಥಂಡಿಗಾಲ ಇಲ್ಲ ಮಳೆಗಾಲದಲ್ಲಿ ಮಾತ್ರ ಬರ್ತಿತ್ತು. ಅವಾಗ ಮಾತ್ರ ತಗೊಂಡ್ಬಿಡ್ತಿದ್ದೆ. ತಗೊಂಡ್ರೆ 1 ತಿಂಗಳು 1.5 ತಿಂಗಳು ಬರ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಎಲ್ಲೂ ಕನ್ಸಲ್ಟ್ ಮಾಡಕ್ ಹೋಗಿಲ್ಲ, ನಾನು ತಗೋತಿದ್ದೆ, ಕಮ್ಮಿ ಆಗ್ತಿದ್ದು. ಬಟ್ 4-5 ವರ್ಷ ಆದ್ಮೇಲೆ ದಿನ ಬರ್ಲಿಕ್ಕೆ ಶುರು ಆಗುತ್ತೆ, ಇಲ್ಲ 15 ದಿನಕ್ಕೊಂದ್ಸಲಿ, ವಾರಕ್ಕೊಂದ್ಸಲಿ, ಈ ರೀತಿಯಾಗಿ ಪ್ರೋಗ್ರೆಸ್ ಆಗ್ತಾ ಹೋಗ್ತಿರುತ್ತೆ. ನಾವಿರುವಂತ ನಮ್ ಬಿಸಿ ಶೆಡ್ಯೂಲ್ ನಲ್ಲಿ ನಮ್ಗೆಲ್ಲ ಒಂದ್ ಕಡೆ ಇದು ತಗೊಂಡಾಗ ಕಮ್ಮಿ ಆಗ್ತಿದ್ಯಲ್ಲ, ಡಾಕ್ಟರ್ ಹತ್ರ ಅವರು ಅದನ್ನೇ ತಾನೇ ಕೊಡೋದು, ಇದನ್ನೇ ಯಾಕೆ ನಾವು ತಗೋಬಾರ್ದು, ತಪ್ಪೇನಿದೆ ಅಂತ ಒಂದು ಮನೋಭಾವದಲ್ಲಿ ಈ 4-5 ವರ್ಷ ಹಾಳಾಗಿರುತ್ತೆ ಅನ್ನೋದು ನಮ್ ಕಾಳಜಿ. ಅದನ್ನೇ ಅರ್ಲಿ ಸ್ಟೇಜಸ್ ಅಲ್ಲೇ ನೋಡಿದಾಗ, ಏನಕ್ಕೆ ಅಂದ್ರೆ ಇದು ಹೋಮಿಯೋಪತಿಗೆ ಬಂದಾಗ ನಾವು ಅವ್ರಿಗೆ ಕ್ಯೂರ್ ಮಾಡ್ಲಿಕ್ಕೆ ಹೋದಾಗ ರಿವರ್ಸಲ್ ಡೈರೆಕ್ಷನ್ ಅಲ್ಲಿ ನೋಡಿದಾಗ ದಿನನಿತ್ಯ ಬರುವಂತದ್ದು ವಾರದಲ್ಲಿ 2 ಸಲ, 15 ದಿನಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ, 3 ತಿಂಗಳಿಗೊಂದ್ಸಲಿ, ಈ ರೀತಿಯಾಗಿ ರಿವರ್ಸಲ್ ಅಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದನ್ನ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ತೋರಿಸ್ಕೊಂಡಿದ್ದಾಗ ನಮ್ಗೆ ಆತರ ಪ್ರೋಗ್ರೆಸ್ ಆಗ್ತಿರ್ಲಿಲ್ಲ. ಸೊ ಈ ರೀತಿಯಾಗಿ 4-5 ವರ್ಷ ನನ್ನ ಒಂದು ಟೈಮ್ ಕೊಡಕ್ಕಾಗ್ದಲೆ ನನ್ನ ಒಂದು ನಾಲೆಡ್ಜ್ ಅಲ್ಲಿ ತಗೊಂಡು 4-5 ವರ್ಷ ಹಾಳು ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಹೋಗ್ಬಾರ್ದು. ಹಂಗಾಗಿ ಸೆಲ್ಫ್ ಮೆಡಿಕೇಶನ್ ಬೇಡ ಅಂತ ಹೇಳೋದು. ಅದಾದ ನಂತರ ಇದು ನಿಜವಾಗ್ಲೂ ಇಡೀ ರೆಸ್ಪಿರೇಟರಿ ಸಿಸ್ಟಮಿನ ಅಲರ್ಜಿಕ್ ಟೆಂಡೆನ್ಸಿಯಿಂದ ಬರ್ತಿದ್ಯಾ, ಇಲ್ಲ ಕೆಲವೊಂದು ಸ್ಪೆಸಿಫಿಕ್ ಪಾರ್ಟಿಕಲ್ಸ್ ಮಾತ್ರ ನನ್ನ ದೇಹ ರೆಸ್ಪಾನ್ಸ್ ಮಾಡ್ತಿದ್ಯಾ, ಇದನ್ನಾದ್ರೂ ತಿಳ್ಕೊಬೇಕಾಗತ್ತೆ. ಇವೆರಡಕ್ಕೂ ತುಂಬಾ ದೊಡ್ಡ ಡಿಫ್ರೆನ್ಸ್ ಇರುತ್ತೆ. ಹಾಗೂ ಸ್ಟಾರ್ಟಿಂಗೇ ನನಗೆ ಬ್ರಾಂಕೈಟಿಸ್ ಬಂತ, ಇಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಯಾವಾಗೋ ಒಂದು 4-5 ವರ್ಷ ಇದ್ದಾಗ ನನಗೆ ಜ್ವರ ಬಂದಿತ್ತಂತೆ, ಅನಂತರ ಕೆಮ್ಮು ಒಂದು 3-4 ವರ್ಷ ಬಂದಿತ್ತು, ಅದಾಗಿ 5 ವರ್ಷ ಇರಲಿಲ್ಲ, ಮತ್ತೆ 13-14ನೇ ವಯಸ್ಸಲ್ಲಿ ಸ್ವಲ್ಪ ಕೆಮ್ಮು ಒಂದು 2-3 ವರ್ಷ ಮತ್ತೆ ಕಾಣಿಸ್ಕೊಂಡಿತ್ತು, ಇಲ್ಲ ಇನ್ಯಾವುದೋ ಚರ್ಮದ ಅಲರ್ಜಿ ಬಂದಿತ್ತು, ಅವಾಗ ಆಯಿಂಟ್ಮೆಂಟ್ ಹಚ್ಚಿದ್ದೆ, ಇಲ್ಲ ಟೈಫಾಯ್ಡ್ ಜ್ವರ ಒಂದು 4-5 ಸಲ ಬಂದಿತ್ತು. ಅದಾದ ನಂತರ ನನಗೆ ಬ್ರಾಂಕೈಟಿಸ್ ಬಂತು ಅಂತಂದಾಗ ದೇಹ ಆತನಿಗೆ 4-5 ಸಲ ಎಚ್ಚರಿಕೆ ಕೊಟ್ಟಿರುತ್ತೆ. ಮೊದಲು ಅಲರ್ಜಿ ತರ, ಮೊದಲು ಆನಂತರ ಕೆಮ್ಮಿನ ರೀತಿಯಲ್ಲಿ, ಆನಂತರ ಚರ್ಮದ ಅಲರ್ಜಿ ರೀತಿಯಲ್ಲಿ, ಇವೆಲ್ಲವುದಕ್ಕೂ ಸರಿಯಾಗಿ ಉತ್ತರ ಸಿಗದಲೆ ಕೊನೆಗೆ ಅದು ಬ್ರಾಂಕೈಟಿಸ್ಗೆ ಹೋಯ್ತು. ಇನ್ನು ಬ್ರಾಂಕೈಟಿಸ್ಗೂ ಸರಿಯಾದ ಉತ್ತರ ಸಿಗದಿದ್ದಾಗ ಮತ್ತೊಂದು ಕಾಂಪ್ಲಿಕೇಟೆಡ್ ಡಿಸೀಸ್ ಆಗುತ್ತೆ ಹೊರತು ಸಿಂಪಲ್ ಡಿಸೀಸ್ ಆಗೋದಿಲ್ಲ. ಇದನ್ನ ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂದ್ರೆ, ನಾವು ಕಾಂಪ್ಲಿಕೇಟೆಡ್ ಅಥವಾ ಕ್ರೋನಿಕ್ ಡಿಸೀಸ್ ನ ಟ್ರೀಟ್ ಮಾಡ್ಕೊಂಡು ಬಂದ ನಂತರ ಅಕ್ಯೂಟ್ಸ್ಗಳು ರಿಪೀಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ಫೀವರ್ಗಳು ಮತ್ತೆ ಕಾಣಿಸ್ಕೊಳ್ಳುವಂಥದ್ದು, ಚರ್ಮದ ಅಲರ್ಜಿ ಮತ್ತೆ ಕಾಣಿಸ್ಕೊಳ್ಳುವಂಥದ್ದು, ಈ ರೀತಿಯಾಗಿ ರಿವರ್ಸ್ ಅಲ್ಲಿ ಕಾಣಿಸೋದ್ರಿಂದ ಇದನ್ನ ಎಷ್ಟು ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತೀವಿ, ಈ ಕ್ರೋನಿಕ್ ಸ್ಟೇಜ್ಗೆ ಹೋಗುವಂಥದ್ದು ಬಹಳಷ್ಟು ಕಾಲ ನರಳು ಅನ್ಸೋದು, ತೀವ್ರತೆಯನ್ನ ಖಂಡಿತವಾಗಿಯೂ ಅರ್ಲಿ ಸ್ಟೇಜ್ ಅಲ್ಲಿ ಕಮ್ಮಿ ಮಾಡಬಹುದು ಅಂತ ಹೇಳ್ಬೋದು. ಓಕೆ, ಸೊ ಟ್ರೀಟ್ಮೆಂಟ್ ಬಗ್ಗೆ ಈಗ ನಾವು ಮಾತಾಡೋದಾದ್ರೆ, ಯಾವ ರೀತಿ ಟ್ರೀಟ್ಮೆಂಟ್ ನಮ್ಗೆ ಈಗ ಹೋಮಿಯೋಪತಿಯಲ್ಲಿ ಸಿಗುತ್ತೆ ಅಂತ, ಫಸ್ಟ್ ಯಾವ್ಯಾವ ಟೆಸ್ಟ್ ಅನ್ನ ನೀವು ಸಜೆಸ್ಟ್ ಮಾಡ್ತೀರಿ, ಜೊತೆಗೆ ಏಜ್ ಫ್ಯಾಕ್ಟರ್ಗಳು ಈ ಟೆಸ್ಟ್ಗಳಲ್ಲೂ ಮ್ಯಾಟರ್ ಆಗುತ್ತಾ ಹೇಗೆ ಅಂತ? ಮೊದಲನೇದಾಗಿ ಡಯಾಗ್ನೋಸಿಸ್ ಅಂತ ಬಂದಾಗ, ಈತನಿಗೆ ಈ ತರ ಕಾಯಿಲೆ ಇದೆ ಅಂತ ಒಂದು ಹೆಸರಿಡಬೇಕು ಅಂತಂದಾಗ ಕಾಮನ್ ಆಗಿ ಬರುವಂತ ಬ್ಲಡ್ ಟೆಸ್ಟ್ಗಳು, ಇಯೋಸಿನೋಫಿಲ್ಸ್ ಕೌಂಟ್ಸ್ಗಳು, ಇಮ್ಯುನೋಗ್ಲೋಬುಲಿನ್ ಕೌಂಟ್ಸ್ಗಳು, ಇಲ್ಲ ಅಂದ್ರೆ ಎಕ್ಸ್ರೇ ಮಾಡಿಸುವಂಥದ್ದು, ಇಲ್ಲ ಪೇಷಂಟ್ ನ ಹಿಸ್ಟ್ರಿ ಕೇಳಿದಾಗ ಯಾವ ಕಾರಣದಿಂದ ಇವರಿಗೆ ಈ ತರ ತೊಂದರೆ ಬರ್ತಿದೆ, ಇದೆಲ್ಲನೂ ಒಂದು ಕನ್ಸಾಲಿಡೇಟೆಡ್ ಆಗಿ ಆತನಿಗೆ ಡಯಾಗ್ನೋಸಿಸ್ ಅಂತ ಮಾಡ್ಬೋದು. ಇದು ಕಾಮನ್ ಆಗಿ ಈತನ ಕಾಯಿಲೆಗೆ ನರಳ್ತಿದ್ದಾನೆ, ಈತನನ್ನು ಕಂಡಿಡಿಯಲಿಕ್ಕೆ ಇಲ್ಲ ಗುರುತಿಸ್ಲಿಕ್ಕೆ ಮಾಡುವಂತ ಒಂದು ಪ್ರಕ್ರಿಯೆ. ಇದಾದ ನಂತರ ಟ್ರೀಟ್ಮೆಂಟ್ ಅಂತ ಬಂದಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಲ್ಲಿ ಡೆಫಿನೆಟ್ಲಿ ಸ್ಪೆಸಿಫಿಕ್ ಮೆಡಿಸಿನ್ಸ್ ಅಂತ ಇರೋದಿಲ್ಲ. ಅಸ್ತಮಾಗೆ ಅಂದ್ರೆ ಈ ರೀತಿ ಜಾಗ ದೊಡ್ಡದು ಮಾಡುವಂತ ಮೆಡಿಸಿನ್ಸ್ಗಳಾಗ್ಲಿ, ಇಲ್ಲ ಅಲರ್ಜಿ ಕಮ್ಮಿ ಮಾಡುವಂಥದ್ದು, ಹಿಸ್ಟಮಿನ್ ಕಂಟೆಂಟ್ಗಳನ್ನ ತಡೆಯುವಂತ ಕೆಮಿಕಲ್ ರಿಯಾಕ್ಷನ್ ಮಾಡುವಂತ ಟ್ಯಾಬ್ಲೆಟ್ಸ್ ಖಂಡಿತವಾಗಿ ಹೋಮಿಯೋಪತಿಲಿ ಎಂದಿಗೂ ಎಲ್ಲಿಯೂ ಸಿಗೋದಿಲ್ಲ. ಹೋಮಿಯೋಪತಿಯ ಕಾನ್ಸೆಪ್ಟೇ ಬೇರೆ, ಟ್ರೀಟ್ಮೆಂಟ್ ಮಾಡುವಂತದ್ದೇ ಬೇರೆ. ಹೋಮಿಯೋಪತಿ ಕೇವಲ ಅಲರ್ಜಿ ಅಸ್ತಮಾಗೆ ಅಂತ ಸ್ಪೆಸಿಫಿಕ್ ಮೆಡಿಸಿನ್ಸ್ ಅಂತ ಇರೋದಿಲ್ಲ. ಒಬ್ಬ ಇಡೀ ಮನುಷ್ಯನ ಒಂದು ಪಾಸ್ಟ್ ಹಿಸ್ಟ್ರಿ, ಜೆನೆಟಿಕ್ ಹಿಸ್ಟ್ರಿ, ಜೊತೆಗೆ ಆತ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ನರಳ್ತಿರುವಂತ ಕಂಪ್ಲೀಟ್ ಡೀಟೇಲ್ಸ್ ನ ಕೂಲಂಕುಷವಾಗಿ ಹಂತವಾಗಿ ತಗೊಂಡ ನಂತರ ನಮ್ಗೊಂದು ಐಡಿಯಾ ಬರುತ್ತೆ ಈತನ ಹೆಲ್ತ್ ಲೆವೆಲ್ ಯಾವ ಮಟ್ಟದಲ್ಲಿದೆ, ಯಾಕೆ ಈ ಮನುಷ್ಯ ಈ ಒಂದು ಚಿಕ್ಕ ಒಂದು ತೊಂದರೆಗೆ ಈ ಮಟ್ಟಕ್ಕೆ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾನೆ. ಇವೆಲ್ಲವೂ ಗಮನಿಸಿದ ನಂತರ ನಮ್ಮ ರೆಮಿಡಿ ಸೆಲೆಕ್ಟ್ ಮಾಡದ ಮೇಲೆ, ರೆಮಿಡಿ ಹೋದ ನಂತರ ಆತ ಎಷ್ಟು ರೆಸ್ಪಾನ್ಸ್ ಮಾಡ್ದ, ಆಮೇಲೆ ಇದನ್ನ ಯಾವ ರೀತಿ ಕಂಟಿನ್ಯೂ ಮಾಡಬೇಕು, ಇದು ರಿವರ್ಸಲ್ ಆಗ್ತಾ ಇದೆಯಾ ಇಲ್ಲ ಸುಮ್ಮನೆ ಮೆಡಿಸಿನ್ ತಗೊಂಡಾಗ ಮಾತ್ರ ಕಮ್ಮಿ ಆಗ್ತಿದ್ಯಾ. ಯಾವತ್ತೂ ಹೋಮಿಯೋಪತಿಯ ಟ್ರೀಟ್ಮೆಂಟ್ ತಗೊಂಡ ನಂತರ ತಗೊಂಡಾಗ ಮಾತ್ರ ಕಮ್ಮಿ ಆಯ್ತು ಅನ್ನೋ ರೀತಿ ಇರೋದಿಲ್ಲ. ಗ್ರಾಜುವಲ್ ಆಗಿ ಅದಕ್ಕೆ ಅದರದ್ದೇ ಆದಂತ ಪ್ರೂಫ್ಸ್ ಕೊಡ್ತಾ ಹೋಗ್ಬೇಕು. ಹೋಮಿಯೋಪತಿಯ ಚಿಕಿತ್ಸೆ ತಗೊಂಡ್ಮೇಲೆ ಬರೋದೇ ಇಲ್ಲ, ನಿಂತೋಗ್ಬಿಡುತ್ತೆ ಅನ್ನೋಂಗ್ ಬರೋದಿಲ್ಲ. ಅದು ಪ್ರತಿಯೊಂದು ಕಾಯಿಲೆಗೂ ಡಿಪೆಂಡ್ ಆಗುತ್ತೆ. ಅಲರ್ಜಿ ರೈನೈಟಿಸ್ ತೊಂದರೆ ಇತ್ತು, ಸುಮಾರು ಒಂದು 2-3 ತಿಂಗಳಾಗಿತ್ತು ಅಂದಾಗ ಖಂಡಿತವಾಗಿ ತಗೊಂಡಿದ ತಕ್ಷಣ ಕಮ್ಮಿ ಆಗುತ್ತೆ. ಬಟ್ ನನಗೆ ಪಾಸ್ಟ್ ಹಿಸ್ಟ್ರಿನಲ್ಲಿ ಅಲರ್ಜಿಕ್ ರೈನೈಟಿಸ್ ತುಂಬಾ ಇತ್ತು, ಕೆಮ್ಮಿತ್ತು, ಪದೇ ಜ್ವರ ಬರ್ತಿತ್ತು, ಇವೆಲ್ಲವೂ ದಾಟಿದ ನಂತರ ಬ್ರಾಂಕೈಟಿಸ್ ಬಂದಿದೆ ಅಂದಾಗ ಆತನಿಗೆ ಒಂದೇ ಸಲ ಮಾತ್ರೆಗಳನ್ನ ಹಾಕೊಂಡಿದ ತಕ್ಷಣ ಉಸಿರಾಡಕ್ ಪೂರ್ತಿ ಸಲೀಸಾಯ್ತು, ನಾರ್ಮಲ್ ಆಗಿ ಉಸಿರಾಡಕ್ ಶುರು ಮಾಡಿದೆ ಅನ್ನೋ ರೀತಿ ಆಗೋದಿಲ್ಲ.
ಆತನಿಗೆ ಕಂಫರ್ಟಬಲ್ ಫೀಲ್ ಆಗ್ಬೇಕು. ಅಂದ್ರೆ ನನಗೆ ಮುಂಚೆಗಿನ್ನ ಪರವಾಗಿಲ್ಲ, ಮುಂಚೆ ಬಹಳ ಬಿಗಿತ ಅನಿಸ್ತಾ ಇತ್ತು, ಈಗ ಸ್ವಲ್ಪ ಆರಾಮ್ ಅನ್ನಿಸ್ತಿದೆ. ಇದು ಯಾಕೆ ಹಂಗ ಅನ್ನಿಸ್ಬೇಕು ಅಂತಂದ್ರೆ ಅಲ್ಲಾಗಿರ್ತಕ್ಕಂಥ ಇನ್ಫ್ಲಮೇಷನ್ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಈಗ 80% ಜಾಗ ಚಿಕ್ಕದಾಗಿತ್ತು ಅಂದಾಗ 60% ಆಗಿದೆ ಅಂದಾಗ ಇನ್ 20% ಆಗುವಂತ ಪ್ರಕ್ರಿಯೆನ ಹೋಮಿಯೋಪತಿಯ ಮೆಡಿಸಿನ್ಸ್ಗಳು ಕಮ್ಮಿ ಮಾಡಿದೆ. ಸೊ ಈ ರೀತಿಯಾಗಿ ಆತ ಗ್ರಾಸ್ ರೂಟ್ ಲೆವೆಲ್ ಇಂದ ಇಂಪ್ರೂವ್ಮೆಂಟ್ ಬರೋ ಒಂದು ಸಾಧ್ಯತೆ ಹೋಮಿಯೋಪತಿಯಲ್ಲಿ ಇರೋದ್ರಿಂದ ಈ ರೀತಿಯಾಗಿ ಅವನಿಗೆ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ. ಓಕೆ, ಈಗ ಟ್ರೀಟ್ಮೆಂಟ್ ಅಲ್ಲಿ ಇರಬೇಕಾದ್ರೆ ಅಸ್ತಮಾ ಅಲರ್ಜಿಗೆ ಕೆಲವೊಂದಷ್ಟು ಫುಡ್ಗಳು ಕೂಡ ಅಲರ್ಜಿಟಿಕ್ ಇರುತ್ತೆ. ಸೊ ಯಾವ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಟ್ರೀಟ್ಮೆಂಟ್ ಅಲ್ಲಿ ಇರೋರು ಅಂತ ಸಜೆಸ್ಟ್ ಮಾಡ್ತೀರಿ? ಇದು ಆ ಪೇಷಂಟ್ಗೆ ಗೊತ್ತಾಗುತ್ತೆ, ಅಂದ್ರೆ ಇದು ತಿಂದಾಗ ನನಗೆ ಜಾಸ್ತಿ ಆಗುತ್ತೆ ಅಂತ. ಅದು ಬಿಟ್ಟು ಇಸ್ಟಮಿನ್ ಕಂಟೆಂಟ್ ಇರೋ ಫುಡ್ಸ್ ಗಳಾದಂತ ಪಚ್ಚಬಾಳೆಹಣ್ಣಲ್ಲಿ ತಿಂದಾಗ ಜಾಸ್ತಿ ಆಗುತ್ತೆ, ಕೆಲವರಿಗೆ ಸಪೋಟ ತಿಂದಾಗ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಸ್ಪೆಸಿಫಿಕ್ ಫ್ರೂಟ್ಸು, ಆಮೇಲೆ ತರಕಾರಿಗಳಲ್ಲಿ ಬದನೆಕಾಯಿ, ಕೆಲವೊಬ್ಬರಿಗೆ ಸೊಪ್ಪು ತಿಂದಾಗ್ಲೂ ಜಾಸ್ತಿ ಆಗುತ್ತೆ. ಆ ಸೊಪ್ಪಿನಲ್ಲಿ ಇರ್ತಕ್ಕಂಥ ಅದು ಜೀರ್ಣ ಅದು ತಿಂದ್ರೂ ತುಂಬಾ ಹೊತ್ತೇನು ಕಾಡೋದಿಲ್ಲ. ಜೀರ್ಣ ಆಗಿ ಅದು ರಿಲೀಸ್ ಮಾಡಿರ್ತಕ್ಕಂಥ ಕೆಲವೊಂದು ಕೆಮಿಕಲ್ಗಳು ಇಲ್ಲ ಕೆಲವೊಂದು ಎನ್ಸೈಮ್ಸ್ಗಳು ಆತನಲ್ಲಿ ಪ್ರೊವೋಕ್ ಮಾಡುತ್ತೆ, ಆ ರಿಯಾಕ್ಷನ್ಸ್ಗಳು. ಅದು ಕೆಲವೊಂದು ಗಂಟೆಗಳಷ್ಟೇ, ಅದಾದ ನಂತರ ಹೋಗ್ಬಿಡುತ್ತೆ. ಬಟ್ ಯಾರಲ್ಲಿ ಇದು ತುಂಬಾ ಜಾಸ್ತಿ ತೊಂದರೆ ಇರುತ್ತೆ ಅವರಲ್ಲಿ ಚಿಕ್ಕ ಸ್ಟಿಮ್ಯುಲೇಷನ್ನೇ ದಿನಗಟ್ಲೆ, ಅಂದ್ರೆ ಸುಮಾರು ಒಂದು 3-4 ದಿನ ನಾಡೋ ರೀತಿ ಮಾಡುತ್ತೆ. ಸೊ ಅದನ್ನ ಅವರು ಜೀವನ ಶೈಲಿಯಲ್ಲೇ ಅವರೇ ಕಾರಣಗಳನ್ನ ಕಂಡುಕೊಂಡು ಆ ತೊಂದರೆ ಕಮ್ಮಿ ಆಗೋ ತನಕ ಅವಾಯ್ಡ್ ಮಾಡಿದ್ರೆ ಸಾಕು. ಓಕೆ, ಇನ್ನು ಈ ಟ್ರೀಟ್ಮೆಂಟ್ ಅಲ್ಲಿ ಇರೋರು ಯೂಶಲಿ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಕೆಲವರು ಫಾಲೋ ಅಪ್ ಮಾಡ್ತಾರೆ, ಕೆಲವರು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಲ್ಲ. ಸೊ ಎಷ್ಟು ಟೈಮ್ ಒಂದ್ಸಲ ಫಾಲೋ ಅಪ್ ಮಾಡಿದ್ರೆ ಬೆಟರು ಅಂತ ಹೇಳ್ತಾರೆ? ಬಿಕಾಸ್ ಒಂದ್ಸಲ ಬಂದು ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಇನ್ನೇನು ಸುಧಾರಿಸ್ತು ಅಂದ ತಕ್ಷಣ ಬಿಟ್ಬಿಡ್ತಾರೆ. ಸೊ ಅಂತವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ? ಈಗ ತುಂಬಾ ಸಿವಿಯರ್ ಆಗಿತ್ತು, ಅಟ್ಯಾಕ್ ಬಂದಿತ್ತು, ನಾನು ಮುಂಚೆ ತುಂಬಾ ವರ್ಷಗಳಿಂದ ನಾನು ಇನ್ಹೇಲರ್ಸ್ ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ, ಬಂದಾಗ ಡೆಫಿನೆಟ್ಲಿ ಇನ್ಹೇಲರ್ಸ್ ಯೂಸ್ ಮಾಡಿ, ಆ ಇನ್ಹೇಲರ್ಸ್ ಯೂಸ್ ಮಾಡಿ ಒಂದು ಇನ್ಕ್ರೀಸ್ ಆಗ್ತಿರೋ ಟೈಮಲ್ಲಿ ಮತ್ತು ಡಿಕ್ರೀಸ್ ಆಗ್ತಿರೋ ಟೈಮಲ್ಲಿ ಫಾಲೋ ಅಪ್ ಖಂಡಿತವಾಗಿಯೂ ಕೊಡಬೇಕು. ಏನಕ್ಕೆ ಅಂತಂದ್ರೆ ಚೆಸ್ಟ್ ಲಂಗ್ಸ್ ಅಲ್ಲಿ ಎಲ್ಲೆಲ್ಲಿ ಅಕ್ಯುಮುಲೇಷನ್ಸ್ ಆಗಿದೆ, ಎಲ್ಲೆಲ್ಲಿ ತೊಂದರೆ ಆಗಿದೆ, ಹಾಗೂ ನಮ್ಮ ಮೆಡಿಸಿನ್ ಹೋಗಿ 24 ಇಲ್ಲ 48 ಗಂಟೆ ಇಲ್ಲ 3 ದಿವಸದಲ್ಲಿ ಅದು ಎಷ್ಟು ಕಮ್ಮಿ ಮಾಡಿದೆ, ಈ ಒಂದು ಅಂದ್ರೆ ಇನ್ಕ್ರೀಸ್ ಆಗ್ತಿರುವಂತ ಸ್ಪೈಕಲ್ಲಿ ಇರ್ತಕ್ಕಂಥ ಸ್ಟೇಜ್ ಅಲ್ಲಿ ಮತ್ತು ಕಮ್ಮಿ ಆಗಿರ್ತಕ್ಕಂಥ ಸ್ಟೇಜ್ ಅಲ್ಲಿ ಖಂಡಿತವಾಗಿಯೂ ಫಾಲೋ ಅಪ್ ಕೊಡಬೇಕಾಗುತ್ತೆ. ಓಕೆ, ಸೈನಸ್ಗೆ ಈಗ ಅಸ್ತಮಾ ಸೈನಸ್ಗೆ ಏನಾದ್ರೂ ಬೇರೆ ಸಪರೇಟ್ ಟೆಸ್ಟ್ಗಳಿದಾವ ಅಥವಾ ಕಾಮನ್ ಟೆಸ್ಟ್ಗಳಿದಾವ ಹೇಗೆ ಅಂತ, ಅದ್ರ ಟ್ರೀಟ್ಮೆಂಟ್ ಯಾವ ರೀತಿ ಅಂತ? ಸೈನಸೈಟಿಸ್ ಯೂಶಲಿ ಎಕ್ಸ್ರೇ ನಲ್ಲಿ ಗೊತ್ತಾಗುತ್ತೆ, ಅಂದ್ರೆ ಫೇಶಿಯಲ್ ಎಕ್ಸ್ರೇ ತಗೊಂಡಾಗ ಸೈನಸ್ ಇರ್ತಕ್ಕಂಥ ಜಾಗದಲ್ಲಿ ಮಸ್ಕ್ ಆಗಿ ಕಾಣುವಂಥದ್ದು, ಈ ರೀತಿಯ ಸಿಂಪಲ್ ಫೈಂಡಿಂಗ್ಸ್ ಅಲ್ಲೇ ಗೊತ್ತಾಗುತ್ತೆ. ಬಟ್ ಯಾವಾಗ ಪೇಷಂಟ್ ನಳ್ತಾ ಇದ್ದಾನೆ, ಕಾಮನ್ ಆಗಿರೋ ಇರ್ತಕ್ಕಂಥ ನಾರ್ಮಲ್ ಬ್ಲಡ್ ಟೆಸ್ಟ್ ಅಲ್ಲಿ ವ್ಯಾಲ್ಯೂಸ್ಗಳು ಕಂಡುಹಿಡಿಯಲು ಕಷ್ಟ ಆಗ್ತಿದೆ ಅಂದಾಗ ಹೈಯರ್ ಎಂಡ್ ಟೆಸ್ಟ್ಗಳಿಗೆ ಹೋಗ್ಬೇಕಾಗತ್ತೆ. ಓಕೆ, ಸೊ ಅಸ್ತಮಾ ಸೈನೈಟಿಸ್ಗೂ ಕೂಡ ಯಾವ್ದಾದ್ರು ಫುಡ್ಗಳನ್ನ ಅವಾಯ್ಡ್ ಮಾಡ್ಬೇಕಾ ಹೇಗೆ ಅಂತ? ಸೈನಸ್ ಕಂಪ್ಲೀಟ್ಲಿ ಒಂದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತ ಥಂಡಿ ವಾತಾವರಣಕ್ಕೆ ಸಂಬಂಧಪಟ್ಟದಾಗಿರುತ್ತೆ. ನಮ್ಮನ್ನ ಬೆಚ್ಚಿಗೆ ಇಟ್ಕೊಳ್ಳುವಂತ ವಾತಾವರಣ ಆಗಿರ್ಬೋದು, ಇಲ್ಲ ಅಂದ್ರೆ ಫ್ಯೂಮ್ಸ್ ಅಂದ್ರೆ ಶಾಖ ತಗೊಳ್ಳುವಂಥದ್ದು, ಇಲ್ಲ ಅಂದ್ರೆ ಥಂಡಿ ವಾತಾವರಣನ ತಡೆಯುವಂತ ಯಾವುದೇ ಒಂದು ಮೆಜರ್ಸ್ ನಾವು ತಗೊಂಡ್ರು ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಧನ್ಯವಾದ. ನಮಗೆ ನಮಸ್ಕಾರ. ವೀಕ್ಷಕರೇ, ಇನ್ನು ಹೋಮಿಯೋಪತಿ ವೈದ್ಯರು ಇವತ್ತು ನಮ್ಮ ಜೊತೆಗೆ ಇದ್ದಿದ್ದು ಡಾಕ್ಟರ್ ದಯಾನಂದ್. ಹಾಗೆ ಕರ್ನಾಟಕದ ಎಲ್ಲೆಲ್ಲಿ ಹೋಮಿಯೋಪತಿ ಬ್ರಾಂಚಸ್ ಇದೆ ಅನ್ನೋದನ್ನ ಈಗ ನೋಡ್ತಾ ಹೋಗೋದಾದ್ರೆ, ನಮ್ಮ ಹೋಮಿಯೋಪತಿ ಬೆಂಗಳೂರಿನಲ್ಲೂ ಇದೆ, ಹಾಗೆ ಮಲ್ಲೇಶ್ವರಂ, ಜಯನಗರ, ಹುಬ್ಬಳ್ಳಿ, ಮೈಸೂರು, ಹಾಸನ, ದಾವಣಗೆರೆ, ಕಲಬುರಗಿ, ಶಿವಮೊಗ್ಗ, ಉಡುಪಿ, ಬೆಳಗಾವಿ, ಹೊಸಪೇಟೆಯಲ್ಲಿ ಬ್ರಾಂಚಸ್ ಇದೆ. ಸೊ ವಿಸಿಟ್ ಮಾಡಬಹುದು ಸಮಸ್ಯೆಗಳಿದ್ರೆ. ಇನ್ನು ಸಂಪರ್ಕ ಮಾಡಬೇಕಾದಂತಹ ನಂಬರ್ 9620240240. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.